ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಗಳು ಮತ್ತೆ ಸೆಂಟ್ರಲ್ ಕಿಚನ್ಗಳ ಮೇಲೆ ಫಸೈ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಕೊಳೆತಿರುವಂತಹ ಮಾಂಸಗಳಾಗಿರಬಹುದು, ಆಹಾರ ಪದಾರ್ಥಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ನೋಟಿಸನ್ನು ನೀಡುವಂಥದ್ದು, ಅದರ ಜೊತೆಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಕೂಡ ಫಸೈಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆರೋಗ್ಯಕ್ಕೆ ಈ ಒಂದು ಕೊಳೆತ ಪದಾರ್ಥಗಳೇನಿದೆ, ಆಹಾರಗಳೇನಿದೆ, ಅದರಿಂದ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಆಹಾರ ತಜ್ಞ ಆಗಿರುವಂತಹ ಎಡ್ವಿನಾ ರಾಜ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಪ್ರಮುಖವಾಗಿ ಫಸೈ ಅಧಿಕಾರಿಗಳು ಸುಮಾರು ಹೋಟ್ಲುಗಳ ಮೇಲೆ ದಾಳಿ ನಡೆಸಿದ್ರು. ಆದರೆ ಅಲ್ಲಿ ಪ್ರಮುಖವಾಗಿ ಪತ್ತೆ ಆಗಿದ್ದಂಥದ್ದು ಕೊಳೆತ ಮಾಂಸಗಳು, ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಕೊಳೆತಿರುವಂತಹ ಇದರಲ್ಲಿ ಸಿಕ್ತು. ಇದರಿಂದಾಗಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಾಗತ್ತೆ, ಮತ್ತು ಅದರಲ್ಲಿ ಬ್ಯಾಕ್ಟೀರಿಯಾಗಳ ಅಂಶ ಹೇಗಿರುತ್ತೆ ಅಂತ ಹೇಳಿ. ಈಗ ನಾವು ಮಾಂಸ ಸೇವನೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾಂಸ ಎಲ್ಲಿಂದ ಬಂದಿದೆ, ಅದು ಯಾವ ಸರಿಯಾಗಿ ರೀತಿಯಲ್ಲಿ ವೆಂಡರ್ ಕಳಿಸಿದಾರ, ಅದೆಲ್ಲ ಪರಿಶೀಲನೆ ಅವ್ರು ಮಾಡಿರಬೇಕಾಗತ್ತೆ. ಯಾಕಂದರೆ ಈ ಸ್ಟಾರ್ ಹೋಟೆಲ್ಸಲ್ಲಿ ಸರ್ಟಿಫಿಕೇಷನ್ ಇರುತ್ತೆ, ಹೆಸಾಪ್ ಸರ್ಟಿಫಿಕೇಷನ್, ISO ಸರ್ಟಿಫಿಕೇಷನ್, FSMS ಅಂತ. ಇದೆಲ್ಲ ಸರ್ಟಿಫಿಕೇಷನ್ ಸಿಗೋದು ಭಾಳ ಸುಲಭ ಅಲ್ಲ. ಅಂಥ ಸರ್ಟಿಫೈಡ್ ಆಗಿರೋವಂಥ ಕಿಚನ್ಸಲ್ಲಿ, ಸ್ಟಾರ್ ಹೋಟೆಲ್ಸಲ್ಲೇ ಈ ರೀತಿ ನಡೆದಿದೆ, ಕೊಳ್ತ ಮಾಂಸ ಸಿಕ್ಕಿದೆ ಅಥವಾ ಕೊಳ್ತ ಹಾಲು ಸಿಕ್ಕಿದೆ, ಅದನ್ನು ನೋಡಿದ್ರೆ ಇದ್ರ ಮೇಲೆ ಆಹಾರದ ಪರಿಣಾಮ ಯಾವ ರೀತಿ ಅಂದರೆ ನಾವು ಕಣ್ಮುಚ್ಚಿ ನಾವು ಸೇವನೆ ಮಾಡ್ತೀವಿ. ಯಾಕಂದರೆ ಜಾಸ್ತಿ ಬೆಲೆ ಇದೆ, ಮತ್ತು ಸ್ಟಾರ್ ಹೋಟೆಲ್ ಅಂತ ಭಾಳಷ್ಟು ಜನ ಜಾಸ್ತಿ ಪ್ರಮಾಣದಲ್ಲೂ ತಿನ್ನೋ ಸಾಧ್ಯತೆ ಇರುತ್ತೆ. ಆವಾಗ ಅದು ಎಷ್ಟು ಪ್ರಮಾಣದಲ್ಲಿ ನಾವು ತೊಗೊಳ್ತೀವಿ, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡ್ತೀವಿ, ಅದು ಭಾಳ ಮುಖ್ಯ. ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಆವಾಗ ಯಾರ್ಯಾರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಅಂದರೆ ಮಕ್ಕಳಲ್ಲಾಗಿರ್ಬೋದು, ಗರ್ಭಿಣಿ ಮಹಿಳೆಯರಲ್ಲಿರ್ಬೋದು, ಅಥವಾ ವೃದ್ಧರಲ್ಲಿ ಯಾರ್ಯಾರು ಇಮ್ಯೂನ್ ಸಪ್ರೆಸೆಂಟ್ ಮೆಡಿಸಿನ್ಸ್ ಅಂತ ಇರುತ್ತೆ, ಅದನ್ನು ಸೇವನೆ ಮಾಡ್ತಿರ್ತಾರೋ ಅಂಥವ್ರಿಗೆ ಈ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಪ್ರಮಾಣ ಜಾಸ್ತಿಯಾಗಿ ಬೀಳುತ್ತೆ. ಸಡನ್ನಾಗಿ ನೋಡಬೇಕಂದ್ರೆ ವಾಂತಿ ಭೇದಿ ಅಥವಾ ಹೈ ಫೀವರ್ ಆಗಿರುತ್ತೆ. ಸಮ್ಟೈಮ್ಸ್ ICU ಕೇರ್ ಬೇಕಾಗುತ್ತೆ. ಸಾಕಷ್ಟು ಜನ ತಡ್ಕೊಳಕ್ಕಾಗ್ದಿರ ಪ್ರಾಣನೂ ಕಳ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಇದನ್ನು ನಾವು ಭಾಳ ಹುಷಾರಾಗಿ ಪರಿಶೀಲನೆ ಮಾಡಿ ನಾವು ಇದನ್ನು ಆಚೆ ಊಟ ಸೇವನೆ ಮಾಡ್ತಾ, ಸ್ಪೆಷಲಿ ನಾನ್-ವೆಜ್ ಫುಡ್, ಕೊಳ್ತ ಮಾಂಸ ಸ್ವಲ್ಪ ವಾಸನೆ ಗೊತ್ತಾದಾಗಲೇ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಇದಿಷ್ಟು ಡಾಕ್ಟರ್ ಎಡ್ವಿನಾ ರಾಜ್ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಆದಷ್ಟು ಮನೆಯ ಆಹಾರವನ್ನೇ ಸೇವಿಸಿ, ಅದರ ಜೊತೆಗೆ ಶುದ್ಧ ಮತ್ತು ಶುಚಿಯಾದಂಥ ಆಹಾರಗಳು ಮತ್ತು ನಾವು ತಿನ್ನುವಂಥ ಆಹಾರ ಪದಾರ್ಥಗಳೇನಿದೆ ಅದರ ಬಗ್ಗೆ ಒಂದಿಷ್ಟು ಗಮನ ಇರಲಿ. ಅದರಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಗಳು ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನು, ಎಚ್ಚರಿಕೆಯನ್ನು ವಹಿಸಿಕೊಂಡು ಆಹಾರವನ್ನು ಸೂಕ್ತವಾಗಿ, ಶುಚಿಯಾಗಿ, ಸ್ವಚ್ಛತೆಯಿಂದ ತಿನ್ನೋದು ಉತ್ತಮ ಅಂತ ಹೇಳಿ ಕೂಡ ಸಲಹೆಯನ್ನು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.